ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಇನ್ವರ್ಟರ್ ಸ್ಪ್ಲಿಟ್ ಎಸಿ. ನಮಸ್ಕಾರ, ನನ್ನ ಹೆಸರು ಅನುಷ್ಕಾ. ಇಂದಿನ ಸೆಷನ್ಗೆ ನೀವೆಲ್ಲರೂ ಉತ್ಸುಕರಾಗಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಈ ಮಾಡ್ಯೂಲ್ನಲ್ಲಿ ನಾವು ಈ ಕೆಳಗಿನವುಗಳನ್ನು ಕಲಿಯಲಿದ್ದೇವೆ. ಈ ವ್ಯಾಯಾಮದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಇನ್ವರ್ಟರ್ ಸ್ಪ್ಲಿಟ್ ಎಸಿಯ ಯಾಂತ್ರಿಕ ಮತ್ತು ಇಲೆಕ್ಟ್ರಿಕಲ್ ಘಟಕಗಳನ್ನು ಗುರುತಿಸಲು, ಇನ್ವರ್ಟರ್ ಸ್ಪ್ಲಿಟ್ ಎಸಿಯ ಸರ್ಕ್ಯೂಟ್ನೊಂದಿಗೆ ವೈರ್ಗಳನ್ನು ಸಂಪರ್ಕಿಸಲು, ಇನ್ವರ್ಟರ್ ಸ್ಪ್ಲಿಟ್ ಎಸಿ ಇನ್ಸ್ಟಾಲ್ ಮಾಡಲು. ಈಗ ಈ ಚಟುವಟಿಕೆಯನ್ನು ಮಾಡಲು ಅಗತ್ಯವಿರುವ ಉಪಕರಣಗಳು, ವಸ್ತುಗಳು ಮತ್ತು ಸಾಧನಗಳನ್ನು ನೋಡೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಸಾಧನಗಳು: ಸ್ಕ್ರೂ ಡ್ರೈವರ್ 1 ಸೆಟ್, ಟೆಸ್ಟರ್ 1, ಕಟಿಂಗ್ ಪ್ಲಾಯರ್ 1, ಸುತ್ತಿಗೆ ಬಾಲ್ ಪೆನ್ 450 ಗ್ರಾಂ 1, ನೇಲ್ ರಿಮೂವರ್ 1, ಸ್ಪಿರಿಟ್ ಲೆವೆಲ್ 1, ಮಲ್ಟಿಮೀಟರ್ 1, ಟಾಂಗ್ ಟೆಸ್ಟರ್, ಕ್ಲ್ಯಾಂಪ್ ಮೀಟರ್ 1, ಸ್ಪ್ಯಾನರ್ 1 ಸೆಟ್, ಡ್ರಿಲ್ಲಿಂಗ್ ಮಷೀನ್ 1, ಏರ್ ಬ್ಲೋವರ್ 1, ವಾಲ್ವ್ ಕೀಗಳು 4.7 mm and 6 mm 1, ಸ್ಕ್ರೂ ಸ್ಪ್ಯಾನರ್ 200 mm, ವೈರ್ ಸ್ಟ್ರಿಪ್ಪರ್ 1, ವೈರ್ ಕ್ರಿಂಪಲ್ 1 ಸೆಟ್, ಸೋಲ್ಡರಿಂಗ್ ಉಪಕರಣ 1. ಅಗತ್ಯವಿರುವ ಸಲಕರಣೆಗಳು: ಇನ್ವರ್ಟರ್ ಸ್ಪ್ಲಿಟ್ ಎಸಿ 1, ಔಟ್ಡೋರ್ ಯೂನಿಟ್ 1. ಅಗತ್ಯವಿರುವ ವಸ್ತು ಅಥವಾ ಘಟಕಗಳು: ವೈರ್ಗಳು ಅಗತ್ಯಕ್ಕೆ ತಕ್ಕಷ್ಟು, ಪಿಸಿಬಿ ಬೋರ್ಡ್ 1, ಹತ್ತಿ ತ್ಯಾಜ್ಯ ಅಗತ್ಯಕ್ಕೆ ತಕ್ಕಷ್ಟು, ಇನ್ಸುಲೇಷನ್ ಟೇಪ್ ಅಗತ್ಯಕ್ಕೆ ತಕ್ಕಷ್ಟು, ಪೇಂಟ್ ಬ್ರಷ್ 1, ಆಂಗಲ್ ಫ್ರೇಮ್, ವಾಷರ್ಸ್ 1 ಬಾಕ್ಸ್, ರಬ್ಬರ್ ಪ್ಯಾಡ್ಗಳು 1 ಸೆಟ್, ಕೋಚ್ ಸ್ಕ್ರೂ ಅಗತ್ಯಕ್ಕೆ ತಕ್ಕಷ್ಟು, ರಿಲೇ 1, ಕೆಪಾಸಿಟರ್ 1, ಟರ್ಮಿನಲ್ ಪಿನ್ಗಳು 1, ಎಣ್ಣೆ ಗ್ರೀಸ್ ಅಗತ್ಯಕ್ಕೆ ತಕ್ಕಷ್ಟು. ಸ್ಪ್ಲಿಟ್ ಎಸಿ 2 ಪ್ರತ್ಯೇಕ ಯೂನಿಟ್ಗಳನ್ನು ಒಳಗೊಂಡಿದೆ. ಕಂಪ್ರೆಸರ್ ಯೂನಿಟ್ ಹೊರಗೆ ಇದೆ ಮತ್ತು ಏರ್ ಹ್ಯಾಂಡಲಿಂಗ್ ಯೂನಿಟ್ ಎಸಿಯನ್ನು ಇನ್ಸ್ಟಾಲ್ ಮಾಡಿದ ನಂತರ ಒಳಾಂಗಣದಲ್ಲಿ ಇರಿಸಲಾಗುತ್ತದೆ. ಸಾಂಪ್ರದಾಯಿಕ ವಿಂಡೋ ಎಸಿಗಳಿಗೆ ಹೋಲಿಸಿದರೆ ಸ್ಪ್ಲಿಟ್ ಎಸಿಗಳು ದಕ್ಷತೆ ಮತ್ತು ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಸುಧಾರಣೆಗಳನ್ನು ನೀಡುತ್ತವೆ. ಸದ್ದಿಲ್ಲದೆ ಮತ್ತು ವೆಚ್ಚ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಟನ್ ಗಟ್ಟಲೆ ರೇಟ್ ಮಾಡಲಾದ ಸ್ಪ್ಲಿಟ್ ಎಸಿಗಳು ದೊಡ್ಡ ಪ್ರದೇಶಗಳನ್ನು ತಂಪಾಗಿಸಲು ಸೂಕ್ತವಾಗಿವೆ, ಆದರೆ ವಿಂಡೋ ಎಸಿಗಳು ಸಣ್ಣ ಸ್ಥಳಗಳಿಗೆ ಹೆಚ್ಚು ಸೂಕ್ತವಾಗಿವೆ. ವಿಂಡೋ ಎಸಿಗಳು ಮತ್ತು ಸ್ಪ್ಲಿಟ್ ಎಸಿಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸವೆಂದರೆ ಅವುಗಳ ಪ್ರಾದೇಶಿಕ ಅವಶ್ಯಕತೆ. ವಿಂಡೋ ಯೂನಿಟ್ಗಳು ಗಮನಾರ್ಹ ಸ್ಥಳಾವಕಾಶವನ್ನು ಬಯಸುತ್ತವೆ. ಆಗಾಗ್ಗೆ ಕಿಟಕಿ ಅಥವಾ ಗೋಡೆಯೊಳಗೆ ಹೊಂದಿಕೊಳ್ಳಲು ಮಾರ್ಪಾಡುಗಳ ಅಗತ್ಯವಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಸ್ಪ್ಲಿಟ್ ಎಸಿಗಳು 2 ಯೂನಿಟ್ಗಳನ್ನು ಒಳಗೊಂಡಿರುತ್ತವೆ. ಇನ್ಸ್ಟಾಲೇಷನ್ನಲ್ಲಿ ಕೆಲವು ಫ್ಲೆಕ್ಸಿಬಿಲಿಟಿಯನ್ನು ನೀಡುತ್ತವೆ. ಸ್ಪ್ಲಿಟ್ ಎಸಿಗಳ ಬಗ್ಗೆ ಚರ್ಚಿಸುವಾಗ ಗಮನವು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪ್ರಕಾರದ ಮೇಲೆ ಇರುತ್ತದೆ. ಹಾಗಿದ್ದರೂ ಎರಡರ ನಡುವೆ ಆಯ್ಕೆಯನ್ನು ಪ್ರಸ್ತುತಪಡಿಸುವ ಇನ್ವರ್ಟರ್ ಎಸಿ ಸಹ ಇದೆ. ಸ್ಪ್ಲಿಟ್ ಎಸಿಗಳು ಮತ್ತು ಇನ್ವರ್ಟರ್ ಎಸಿಗಳ ನಡುವಿನ ಪ್ರಾಥಮಿಕ ವ್ಯತ್ಯಾಸವು ಅವುಗಳ ಸಂಕೋಚಕ ಕಾರ್ಯಾಚರಣೆಯಲ್ಲಿದೆ. ಸ್ಪ್ಲಿಟ್ ಎಸಿ ಕಾರ್ಯಾಚರಣೆ: ಸಾಂಪ್ರದಾಯಿಕ ಸ್ಪ್ಲಿಟ್ ಎಸಿಗಳು ಸ್ಥಿರ ವೇಗದ ಕಂಪ್ರೆಸರ್ಗಳನ್ನು ಬಳಸುತ್ತವೆ. ಇದು ತಾಪಮಾನದ ಅವಶ್ಯಕತೆಗಳ ಆಧಾರದ ಮೇಲೆ ಆಗಾಗ್ಗೆ ಮರುಪ್ರಾರಂಭಿಸಲು ಕಾರಣವಾಗುತ್ತದೆ. ಇದು ಶಬ್ದ, ಅತಿಯಾದ ಕೂಲಿಂಗ್ ಮತ್ತು ಕಡಿಮೆ ದೀರ್ಘಾಯುಷ್ಯಕ್ಕೆ ಕಾರಣವಾಗಬಹುದು. ಇನ್ವರ್ಟರ್ ಎಸಿ ಕಾರ್ಯಾಚರಣೆ: ಇನ್ವರ್ಟರ್ ಎಸಿಗಳು ವೇರಿಯಬಲ್ ಸ್ಪೀಡ್ ಕಂಪ್ರೆಸರ್ಗಳನ್ನು ಬಳಸುತ್ತವೆ. ತಾಪಮಾನದ ಬೇಡಿಕೆಗಳ ಆಧಾರದ ಮೇಲೆ ಯೂನಿಟ್ ಅದರ ವೇಗವನ್ನು ಸರಿಹೊಂದಿಸಲು ಅನುವು ಮಾಡಿಕೊಡುತ್ತದೆ. ಇದು ಅಪೇಕ್ಷಿತ ತಾಪಮಾನವನ್ನು ತಲುಪಿದಾಗ ಕಡಿಮೆ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಅಗತ್ಯವಿರುವಂತೆ ರ್ಯಾಂಪ್ ಆಗುತ್ತದೆ. ದಕ್ಷತೆ ಮತ್ತು ದೀರ್ಘಾಯುಷ್ಯವನ್ನು ಉತ್ತೇಜಿಸುತ್ತದೆ. ಇನ್ವರ್ಟರ್ ಎಸಿಗಳನ್ನು ಆಯ್ಕೆ ಮಾಡುವುದರಿಂದ ಹಲವಾರು ಪ್ರಮುಖ ಪ್ರಯೋಜನಗಳಿವೆ. ಇಂಧನ ದಕ್ಷತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಇನ್ವರ್ಟರ್ ತಂತ್ರಜ್ಞಾನದೊಂದಿಗೆ ಡಿಸಿ ಪವರ್ ಅನ್ನು ಗ್ರಿಡ್ನಿಂದ ಎಸಿಗೆ ಪರಿವರ್ತಿಸುವುದು ಯೂನಿಟ್ ಅನ್ನು ತಲುಪುವ ಮೊದಲು ಸಂಭವಿಸುತ್ತದೆ. ಇದು ಸುಧಾರಿತ ಇಂಜಿನ್ ದಕ್ಷತೆಗೆ ಕಾರಣವಾಗುತ್ತದೆ ಮತ್ತು ತರುವಾಯ ಕಡಿಮೆ ವಿದ್ಯುತ್ ಬಿಲ್ಗಳಿಗೆ ಕಾರಣವಾಗುತ್ತದೆ. ತಮ್ಮ ಶಕ್ತಿ ಸರಬರಾಜಿಗಾಗಿ ಸೌರಶಕ್ತಿ ಅಥವಾ ಜನರೇಟರ್ಗಳನ್ನು ಅವಲಂಬಿಸಿರುವ ಕುಟುಂಬಗಳಿಗೆ
ಈ ವೈಶಿಷ್ಟ್ಯವು ವಿಶೇಷವಾಗಿ ಅನುಕೂಲಕರವಾಗಿವೆ. ಸಾಮಾನ್ಯ ಸ್ಪ್ಲಿಟ್ ಎಸಿಗಳಿಗೆ ಹೋಲಿಸಿದರೆ ಇದು ವಿದ್ಯುತ್ ಉಳಿತಾಯ ಯೂನಿಟ್ ಆಗಿದೆ. ಕಡಿಮೆ ತಾಪಮಾನದಲ್ಲಿಯೂ ಸಹ ವರ್ಧಿತ ಕೂಲಿಂಗ್ ಕಾರ್ಯಕ್ಷಮತೆಯನ್ನು ಸಾಧಿಸಲಾಗುತ್ತದೆ. ಬೇಸಿಗೆ ತಿಂಗಳುಗಳಲ್ಲಿಯೂ ಸಹ ಇದು ತಂಪಾದ ವಾತಾವರಣವನ್ನು ನಿರ್ವಹಿಸುವಲ್ಲಿ ಪರಿಣಾಮಕಾರಿಯಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ. ಇದು ಬೇಡಿಕೆಯನ್ನು ಪೂರೈಸಲು ಹೆಣಗಾಡುವ ಅಥವಾ ಆಂತರಿಕ ಘಟಕಗಳ ಮೇಲೆ ಅತಿಯಾದ ಒತ್ತಡದಿಂದ ಉಂಟಾಗುವ ಅತಿಯಾದ ತಾಪಮಾನದಿಂದಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುವ ಸಾಂಪ್ರದಾಯಿಕ ಯೂನಿಟ್ಗಳಿಗಿಂತ ಬಹಳಷ್ಟು ಭಿನ್ನವಾಗಿವೆ. ಸಾಂಪ್ರದಾಯಿಕ ಮಾದರಿಗಳಿಗೆ ಹೋಲಿಸಿದರೆ ಶಬ್ದ ಮಟ್ಟವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಸಂಕೋಚಕ ಮತ್ತು ಫ್ಯಾನ್ ಕಾರ್ಯನಿರ್ವಹಿಸುವ ವೇರಿಯೇಬಲ್ ವೇಗಗಳಿಗೆ ಇದು ಕಾರಣವಾಗಿದೆ. ಇದು ಕನಿಷ್ಠ ಶಬ್ದ ಅಥವಾ ಕಂಪನದೊಂದಿಗೆ ನಿಶ್ಶಬ್ದ ಕಾರ್ಯಾಚರಣೆಗೆ ಕಾರಣವಾಗುತ್ತದೆ. ಇನ್ವರ್ಟರ್ ಎಸಿಗಳು ಸುಧಾರಿತ ಮೈಕ್ರೋ ಪ್ರೊಸೆಸರ್ಗಳನ್ನು ಹೊಂದಿದ್ದು ನಿಯಮಿತ ಮಧ್ಯಂತರದಲ್ಲಿ ಕೋಣೆಯ ವಿವಿಧ ಭಾಗಗಳಲ್ಲಿನ ತಾಪಮಾನ ವ್ಯತ್ಯಾಸಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಇದು ಕೋಣೆಯ ಗಾತ್ರವನ್ನು ಲೆಕ್ಕಿಸದೆ ಏಕರೂಪದ ಕೂಲಿಂಗ್ ಅನ್ನು ಸಕ್ರಿಯಗೊಳಿಸುತ್ತದೆ. ರಿಮೋಟ್ ಕಂಟ್ರೋಲ್ ಪ್ಯಾನೆಲ್ಗಳು ಇನ್ವರ್ಟರ್ ಎಸಿಗಳ ಜೊತೆಯಲ್ಲಿದ್ದು ಕೋಣೆಯೊಳಗೆ ಯಾವುದೇ ಸ್ಥಳದಿಂದ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ. ಈ ವೈಶಿಷ್ಟ್ಯವು ಅನೇಕ ನಿವಾಸಿಗಳನ್ನು ಹೊಂದಿರುವ ದೊಡ್ಡ ಕೋಣೆಗಳಲ್ಲಿ ವಿಶೇಷವಾಗಿ ಸೂಕ್ತವೆಂದು ಸಾಬೀತುಪಡಿಸುತ್ತದೆ. ವೈಯಕ್ತಿಕ ಆದ್ಯತೆಗಳನ್ನು ಪೂರೈಸಲು ಪ್ರತ್ಯೇಕ ತಾಪಮಾನದ ಸೆಟ್ಟಿಂಗ್ಗಳಿಗೆ ಅವಕಾಶ ನೀಡುತ್ತದೆ. ಈಗ ಇನ್ವರ್ಟರ್ ಸ್ಪ್ಲಿಟ್ ಎಸಿಯ ಘಟಕಗಳನ್ನು ಗುರುತಿಸಲು ಕಲಿಯೋಣ. ಇನ್ವರ್ಟರ್ ಸ್ಪ್ಲಿಟ್ ಏರ್ ಕಂಡೀಷನರ್ಗಳು ಆಂತರಿಕ ಮತ್ತು ಬಾಹ್ಯ ಘಟಕಗಳನ್ನು ಒಳಗೊಂಡಿರುತ್ತವೆ. ಪ್ರತಿಯೊಂದು ವ್ಯವಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮುಖ್ಯ ಭಾಗಗಳ ಓವರ್ವ್ಯೂ ಇಲ್ಲಿದೆ. ಇಂಡೋರ್ ಯೂನಿಟ್, ಇವ್ಯಾಪರೇಟರ್ ಕಾಯಿಲ್. ಈ ಕಾಯಿಲ್ ಒಳಾಂಗಣ ಗಾಳಿಯಿಂದ ಶಾಖವನ್ನು ಹೀರಿಕೊಳ್ಳುತ್ತದೆ, ಅದನ್ನು ತಂಪಾಗಿಸುತ್ತದೆ. ಇದು ರೆಫ್ರಿಜರೆಂಟ್ ಅನ್ನು ಹೊಂದಿರುತ್ತದೆ, ಅದು ಶಾಖವನ್ನು ಹೀರಿಕೊಳ್ಳುವುದರಿಂದ ಆವಿಯಾಗುತ್ತದೆ. ಏರ್ ಫಿಲ್ಟರ್, ಯೂನಿಟ್ ಮೂಲಕ ಹಾದು ಹೋಗುವ ಗಾಳಿಯಿಂದ ಧೂಳು, ಪರಾಗ ಮತ್ತು ಇತರ ಧೂಳಿನ ಕಣಗಳನ್ನು ಫಿಲ್ಟರ್ ಮಾಡುತ್ತದೆ, ಒಳಾಂಗಣದಲ್ಲಿ ಶುದ್ಧ ಗಾಳಿಯನ್ನು ಖಚಿತಪಡಿಸುತ್ತದೆ. ಬ್ಲೋವರ್ ಫ್ಯಾನ್, ಇದು ಇವ್ಯಾಪರೇಟರ್ ಕಾಯಿಲ್ನಿಂದ ತಂಪಾಗುವ ಗಾಳಿಯನ್ನು ಕೋಣೆಯೊಳಗೆ ಪ್ರಸಾರ ಮಾಡುತ್ತದೆ. ಎಕ್ಸ್ಪಾನ್ಷನ್ ವಾಲ್ವ್, ರೆಫ್ರಿಜರೇಟರ್ ಅನ್ನು ಇವ್ಯಾಪರೇಟರ್ ಕಾಯಿಲ್ಗೆ ನಿಯಂತ್ರಿಸುತ್ತದೆ, ಕಾಯಿಲ್ ಪ್ರಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಕಂಟ್ರೋಲ್ ಪ್ಯಾನೆಲ್ ಡಿಸ್ಪ್ಲೇ, ತಾಪಮಾನ, ಫ್ಯಾನ್ ವೇಗ ಮತ್ತು ಇತರ ಸೆಟ್ಟಿಂಗ್ಗಳನ್ನು ಹೊಂದಿಸಲು ಬಳಕೆದಾರರಿಗೆ ಅನುಮತಿಸುತ್ತದೆ. ಔಟ್ಡೋರ್ ಯೂನಿಟ್, ಸಂಕೋಚಕ, ಇದು ರೆಫ್ರಿಜರೆಂಟ್ ಅನ್ನು ಸಂಕುಚಿತಗೊಳಿಸುತ್ತದೆ. ಕಂಡೆನ್ಸರ್ ಕಾಯಿಲ್ಗೆ ಹರಿಯುವ ಮೊದಲು ಅದರ ತಾಪಮಾನ ಮತ್ತು ಒತ್ತಡವನ್ನು ಹೆಚ್ಚಿಸುತ್ತದೆ. ಕಂಡೆನ್ಸರ್ ಕಾಯಿಲ್ ರೆಫ್ರಿಜರೆಂಟ್ ಮತ್ತೆ ದ್ರವವಾಗಿ ಘನೀಕರಿಸುತ್ತಿದ್ದಂತೆ ಈ ಕಾಯಿಲ್ ಒಳಾಂಗಣ ಗಾಳಿಯಿಂದ ಹೀರಲ್ಪಟ್ಟ ಶಾಖವನ್ನು ಹೊರಾಂಗಣ ಗಾಳಿಗೆ ಬಿಡುಗಡೆ ಮಾಡುತ್ತದೆ. ಫ್ಯಾನ್, ಶಾಖವನ್ನು ಪರಿಣಾಮಕಾರಿಯಾಗಿ ಹೊರಹಾಕಲು ಇದು ಕಂಡೆನ್ಸರ್ ಕಾಯಿಲ್ ಮೇಲೆ ಹೊರಾಂಗಣ ಗಾಳಿಯನ್ನು ಬೀಸುತ್ತದೆ. ಇನ್ವರ್ಟರ್ ಕಂಟ್ರೋಲ್ ಬೋರ್ಡ್, ಸಂಕೋಚಕ ಮೋಟಾರ್ನ ವೇಗವನ್ನು ನಿಯಂತ್ರಿಸುತ್ತದೆ. ತಂಪಾಗಿಸುವ ಬೇಡಿಕೆಗಳ ಆಧಾರದ ಮೇಲೆ ಅದರ ವೇಗವನ್ನು ಬದಲಾಯಿಸಲು ಅನುವು ಮಾಡಿಕೊಡುತ್ತದೆ. ಇದು ಶಕ್ತಿಯ ಉಳಿತಾಯ ಮತ್ತು ಹೆಚ್ಚು ನಿಖರವಾದ ತಾಪಮಾನ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ. ರೆಫ್ರಿಜರೆಂಟ್ ಟ್ಯೂಬಿಂಗ್, ಈ ತಾಮ್ರದ ಕೊಳವೆಗಳು ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳನ್ನು ಸಂಪರ್ಕಿಸುತ್ತದೆ, ಅವುಗಳ ನಡುವೆ ರೆಫ್ರಿಜರೆಂಟ್ ಹರಿವನ್ನು ಅನುಮತಿಸುತ್ತದೆ. ಡ್ರೈನೇಜ್ ಸಿಸ್ಟಮ್, ಇಂಡೋರ್ ಯೂನಿಟ್ನಿಂದ ಕಂಡೆನ್ಸ್ಡ್ ನೀರನ್ನು ತೆಗೆದುಹಾಕುತ್ತದೆ ಮತ್ತು ಅದನ್ನು ಹೊರಗೆ ಮರುನಿರ್ದೇಶಿಸುತ್ತದೆ. ವಿದ್ಯುತ್ ಘಟಕಗಳು, ವಿದ್ಯುತ್ ಸರಬರಾಜು, ಯೂನಿಟ್ಗೆ ವಿದ್ಯುತ್ ಸರಬರಾಜು ಮಾಡುತ್ತದೆ. ಕೆಪಾಸಿಟರ್ಗಳು, ಸಂಕೋಚಕ ಮೀಟರ್ ಅನ್ನು ಪ್ರಾರಂಭಿಸಲು ಮತ್ತು ಚಲಾಯಿಸಲು ಸಹಾಯ ನೀಡುತ್ತದೆ. ರಿಲೇಗಳು ಮತ್ತು ಕಾಂಟ್ರಾಕ್ಟರ್ಸ್, ವಿವಿಧ ಘಟಕಗಳಿಗೆ ವಿದ್ಯುತ್ ಹರಿವನ್ನು ನಿಯಂತ್ರಿಸುತ್ತವೆ. ಸೆನ್ಸರ್ಸ್, ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಾಪಮಾನ, ಒತ್ತಡ ಮತ್ತು ಇತರ ಪ್ಯಾರಾಮೀಟರ್ಗಳನ್ನು ಮೇಲ್ವಿಚಾರಣೆ ಮಾಡಿ. ಪಿಸಿಬಿ ಬೋರ್ಡ್, ಸರ್ಕಿಟ್ ಬೋರ್ಡ್ ಸಂಕೋಚಕ, ಕಂಡೆನ್ಸರ್ ಫ್ಯಾನ್, ಇವ್ಯಾಪರೇಟರ್ ಫ್ಯಾನ್ ಮತ್ತು ಮೋಟಾರೀಕೃತ ಡ್ಯಾಂಪರ್ಗಳನ್ನು ಒಳಗೊಂಡಂತೆ ಎಸಿ ಸಿಸ್ಟಮ್ನ ವಿವಿಧ ಭಾಗಗಳ ಕಾರ್ಯಾಚರಣೆಯನ್ನು ನಿಯಂತ್ರಿಸುತ್ತದೆ. ಅಗತ್ಯವಿದ್ದಾಗ ಮತ್ತು ಸೂಕ್ತವಾದ ವೇಗದಲ್ಲಿ ಈ ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಎಂದು ಇದು ಖಚಿತಪಡಿಸುತ್ತದೆ. ಫ್ಯಾನ್ ಮೋಟಾರ್, ಏರ್ ಕಂಡೀಷನರ್ನ ಫ್ಯಾನ್ ಮೋಟಾರು ಎಸಿ ಫ್ಯಾನ್ಗೆ ಶಕ್ತಿ ನೀಡುತ್ತದೆ. ಇದು ಕಟ್ಟಡದ ಒಳಗೆ ಮತ್ತು ಹೊರಗೆ ಗಾಳಿಯನ್ನು ಪ್ರಸಾರ ಮಾಡುತ್ತದೆ.
ಒಳಾಂಗಣದಿಂದ ಬಿಸಿ ಗಾಳಿಯನ್ನು ಹೊರಹಾಕುವಲ್ಲಿ ಮತ್ತು ಡಕ್ಟ್ ವರ್ಕ್ ಮೂಲಕ ತಂಪಾದ ಗಾಳಿಯನ್ನು ಕೋಣೆಗಳಿಗೆ ವಿತರಿಸುವಲ್ಲಿ ಇದರ ಪಾತ್ರ ನಿರ್ಣಾಯಕವಾಗಿದೆ. ಇವ್ಯಾಪರೇಟರ್ ಕಾಯಿಲ್ಗಳ ಮೇಲೆ ಗಾಳಿ ಹಾದು ಹೋಗುತ್ತಿದ್ದಂತೆ ಶಾಖವನ್ನು ರೆಫ್ರಿಜರೆಂಟ್ ಹೀರಿಕೊಳ್ಳುತ್ತದೆ ಮತ್ತು ಮನೆಯಿಂದ ಹೊರಹಾಕುತ್ತದೆ. ಇದು ತಂಪಾಗಿಸುವ ಪ್ರಕ್ರಿಯೆಗೆ ಕೊಡುಗೆ ನೀಡುತ್ತದೆ. ಕಂಪ್ರೆಸರ್ ಡಿಸಿ ಮೋಟಾರ್ ಇನ್ವರ್ಟರ್ ಡ್ರೈವ್ ರೆಕ್ಟಿಫೈಯರ್ ಅನ್ನು ಬಳಸುವ ಮೂಲಕ ಆರಂಭಿಕ ಎಸಿ ವೋಲ್ಟೇಜ್ ಅನ್ನು ಡಿಸಿ ಆಗಿ ಪರಿವರ್ತಿಸುತ್ತದೆ. ಈ ಪರಿವರ್ತಿತ ಡಿಸಿ ವೋಲ್ಟೇಜ್ ನಂತರ ಇನ್ವರ್ಟರ್ ಸರ್ಕ್ಯೂಟ್ಗೆ ಇಂಧನವನ್ನು ನೀಡುತ್ತದೆ. ವೇರಿಯೇಬಲ್ ಆವರ್ತನದೊಂದಿಗೆ ಎಸಿ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ. ಕಂಪ್ರೆಸರ್ ಮೋಟಾರ್ನ ವೇಗವನ್ನು ಅದು ಸ್ವೀಕರಿಸುವ ಎಸಿ ಹರ್ಟ್ಸ್ ಆಧಾರದ ಮೇಲೆ ಸರಿಹೊಂದಿಸಲಾಗುತ್ತದೆ. ಇದು ತಾಪನ ಅಥವಾ ತಂಪಾಗಿಸುವ ಲೋಡ್ಗಳ ಬೇಡಿಕೆಗಳಿಗೆ ಹೊಂದಿಕೊಳ್ಳುತ್ತದೆ. ಈಗ ಇನ್ವರ್ಟರ್ ಸ್ಪ್ಲಿಟ್ ಎಸಿಗೆ ವೈರಿಂಗ್ ಸಂಪರ್ಕವನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ. ತೋರಿಸಿರುವ ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ವೈರ್ಗಳನ್ನು ಸಂಪರ್ಕಿಸಿ. ವೈರಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ನಿರ್ದಿಷ್ಟಪಡಿಸಿದ ಕೋಡ್ ಅವಶ್ಯಕತೆಗಳ ಪ್ರಕಾರ ಬಹುಬಣ್ಣದ ವೈರ್ಗಳನ್ನು ಸಂಗ್ರಹಿಸಿ. ಬಾಹ್ಯ ಘಟಕಗಳನ್ನು ಅವುಗಳ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಎಚ್ಚರಿಕೆಯಿಂದ ಇರಿಸಿ. ಮುಂದೆ ಪ್ರತಿ ಸಂಪರ್ಕಕ್ಕೆ ಬೇಕಾದ ವೈರ್ನ ಉದ್ದವನ್ನು ಲೆಕ್ಕಾಚಾರ ಮಾಡಿ ಮತ್ತು ಅದಕ್ಕೆ ಅನುಗುಣವಾಗಿ ಅವುಗಳನ್ನು ಕತ್ತರಿಸಲು ಮುಂದುವರಿಯಿರಿ. ವೈರಿಂಗ್ ರೇಖಾಚಿತ್ರದಿಂದ ಸೂಚಿಸಲಾದ ಸೂಕ್ತವಾದ ಬಣ್ಣದ ವೈರ್ಗಳನ್ನು ಆಯ್ಕೆ ಮಾಡಿ ಮತ್ತು ಅದಕ್ಕೆ ಅನುಗುಣವಾಗಿ ಅವುಗಳನ್ನು ಸಂಪರ್ಕಿಸಿ. ಸೂಕ್ತವಾದ ಸ್ಕ್ರೂಗಳು ಅಥವಾ ಕ್ಲಿಪ್ಗಳನ್ನು ಬಳಸಿಕೊಂಡು ಸಂಪರ್ಕಗಳನ್ನು ಸುರಕ್ಷಿತಗೊಳಿಸಿ ಅವುಗಳನ್ನು ಸರಿಯಾಗಿ ಸರಿಪಡಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸಂಪರ್ಕಗಳನ್ನು ಸುಲಭಗೊಳಿಸಲು ಅಗತ್ಯವಿರುವಲ್ಲೆಲ್ಲ ಕನೆಕ್ಟರ್ಗಳನ್ನು ಬಳಸಿ. ಯಾವುದೇ ವಿದ್ಯುತ್ ಅಪಾಯಗಳನ್ನು ತಡೆಗಟ್ಟಲು ಅಗತ್ಯವಿರುವಾಗ ವೈರ್ಗಳನ್ನು ಇನ್ಸುಲೇಟ್ ಮಾಡಿ. ಕೊನೆಯದಾಗಿ ಸುರಕ್ಷತೆ ಮತ್ತು ಸರಿಯಾದ ಕಾರ್ಯನಿರ್ವಹಣೆಯನ್ನು ಖಾತ್ರಿಪಡಿಸುವ ಮೂಲಕ ಸರ್ಕ್ಯೂಟ್ನಲ್ಲಿ ಯಾವುದೇ ತೆರೆದ ಲೈವ್ ವೈರ್ಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಇನ್ವರ್ಟರ್ ಸ್ಪ್ಲಿಟ್ ಎಸಿ ಸಿಸ್ಟಮ್ನ ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಿ. ಕಾರ್ಯ 1. ಯೂನಿಟ್ ಅನ್ನು ಅನ್ಲಾಕ್ ಮಾಡಿ. ಅನ್ಲಾಕ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಪ್ಯಾಕ್ ಮಾಡಿದ ವಸ್ತುವನ್ನು ಸರಿಯಾಗಿ ಇರಿಸಲಾಗಿದೆ, ನೇರವಾಗಿ ನಿಂತಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಹಂತ 1. ಮೊಳೆಗಳನ್ನು ತೆಗೆಯುವುದು. ಮೊದಲಿಗೆ ಮರದ ಪ್ಯಾಕಿಂಗ್ನಿಂದ ಎಲ್ಲ ಮೊಳೆಗಳನ್ನು ಹೊರತೆಗೆಯಲು ನೇಲ್ ರಿಮೂವರ್ ಸಾಧನವನ್ನು ಬಳಸಿ. ಹಂತ 2. ಮರದ ಪ್ಯಾಕಿಂಗ್ ಅನ್ನು ತೆಗೆದುಹಾಕುವುದು. ಮುಂದೆ ಸುತ್ತಿಗೆ ಮತ್ತು ನೇಲ್ ರಿಮೂವರ್ ಬಳಸಿ ಎಲ್ಲ ಮರದ ಪ್ಯಾಕಿಂಗ್ ಅನ್ನು ಪ್ರತಿ ಬದಿಯಿಂದ ತೆಗೆದುಹಾಕಿ. ಹಂತ 3. ಬೋಲ್ಟ್ಗಳು ಮತ್ತು ನಟ್ಗಳನ್ನು ಅನ್ಸ್ಕ್ರೂ ಮಾಡುವುದು. ಕೆಳಗಿನ ಮರದ ಭಾಗದಿಂದ ಮತ್ತು ಔಟ್ಡೋರ್ ಯೂನಿಟ್ನ ತಳದಿಂದ ಬೋಲ್ಟ್ಗಳು ಮತ್ತು ನಟ್ಗಳನ್ನು ತಿರುಗಿಸುವ ಮೂಲಕ ಮುಂದುವರಿಯಿರಿ. ಹಂತ 4. ತಪಾಸಣೆ. ಎಲ್ಲ ಘಟಕಗಳು ಉತ್ತಮ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಲು ಸಂಪೂರ್ಣವಾಗಿ ಪರೀಕ್ಷಿಸಿ. ಯಾವುದೇ ಹಾನಿ ಅಥವಾ ಡೆಂಟ್ಗಳನ್ನು ತ್ವರಿತವಾಗಿ ಸರಬರಾಜುದಾರರಿಗೆ ವರದಿ ಮಾಡಬೇಕು. ಕಂಡೆನ್ಸಿಂಗ್ ಯೂನಿಟ್ ಮತ್ತು ಇಂಡೋರ್ ಯೂನಿಟ್ ಎರಡರಲ್ಲೂ ಸ್ಕ್ರ್ಯಾಚ್ಗಳಿಗಾಗಿ ಪರಿಶೀಲಿಸಿ. ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಕಂಡೆನ್ಸರ್ ಮತ್ತು ಎವಾಪರೇಟರ್ ಪಿನ್ಗಳನ್ನು ಪರೀಕ್ಷಿಸಿ. ಪೈಪ್ ಲೈನ್ ಮತ್ತು ಫಿಟ್ಟಿಂಗ್ಗಳನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಕೊನೆಯದಾಗಿ ಯಾವುದೇ ಸಂಭಾವ್ಯ ಹಾನಿಗಳಿಗಾಗಿ ಫ್ಯಾನ್ ಮೋಟಾರ್ ಅನ್ನು ಪರಿಶೀಲಿಸಿ ಮತ್ತು ಹಾನಿಯ ಯಾವುದೇ ಚಿಹ್ನೆಗಳಿಗಾಗಿ ಸರ್ವಿಸ್ ವಾಲ್ವ್ ಫಿಟ್ಟಿಂಗ್ಗಳನ್ನು ಪರಿಶೀಲಿಸಿ. ಕಾರ್ಯ 1. ಇಂಡೋರ್ ಯೂನಿಟ್ಗಾಗಿ ಸ್ಥಳವನ್ನು ಆರಿಸುವುದು. ಗಾಳಿಯ ಹರಿವಿಗೆ ಯಾವುದೇ ಅಡೆತಡೆಗಳಿಲ್ಲ ಮತ್ತು ತಂಪಾಗುವ ಅಥವಾ ಬಿಸಿಯಾದ ಗಾಳಿಯು ಕೋಣೆಯ ಉದ್ದಕ್ಕೂ ಸಮವಾಗಿ ಹರಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ಯೂನಿಟ್ ಅಥವಾ ಗೋಡೆಯು ಅಲುಗಾಡದ ಅಥವಾ ಕಂಪಿಸಿದ ಸ್ಥಿರ ಸ್ಥಳವನ್ನು ಆರಿಸಿ. ಯೂನಿಟ್ ಅನ್ನು ಸರ್ವಿಸ್ ಮಾಡಲು ಸಾಕಷ್ಟು ಸ್ಥಳಾವಕಾಶವಿರುವ ಸ್ಥಳವನ್ನು ಆಯ್ಕೆ ಮಾಡಿ. ವಿಶೇಷಣಗಳಲ್ಲಿ ಉಲ್ಲೇಖಿಸಿದಂತೆ ಅಗತ್ಯ ಕ್ಲಿಯರೆನ್ಸ್ ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವೈರಿಂಗ್ ಮತ್ತು ಪೈಪಿಂಗ್ ಅನ್ನು ಸುಲಭವಾಗಿ ಸ್ಥಾಪಿಸಬಹುದಾದ ಮತ್ತು ತೊಂದರೆ ಇಲ್ಲದೆ ಸರ್ವಿಸ್ ಮಾಡುವ ಸ್ಥಳವನ್ನು ಆರಿಸಿ. ಕಾರ್ಯ 2. ಔಟ್ಡೋರ್ ಯೂನಿಟ್ಗೆ ಸ್ಥಳವನ್ನು ಆರಿಸುವುದು. ಇನ್ಲೆಟ್ ಮತ್ತು ಔಟ್ಲೆಟ್ ಪೈಪ್ಗಳು ಗಾಳಿಯಿಂದ ಅಡಚಣೆಯಾಗದ ಸ್ಥಳವನ್ನು ಆಯ್ಕೆ ಮಾಡಿ. ಪ್ರದೇಶವು ಬಲವಾದ ಗಾಳಿಯನ್ನು ಹೊಂದಿದ್ದರೆ ಯೂನಿಟ್ ಅನ್ನು ರಕ್ಷಿಸಲು ವಿಂಡ್ ಗಾರ್ಡ್ಗಳನ್ನು ಇನ್ಸ್ಟಾಲ್ ಮಾಡಲು ಮಾರ್ಗಸೂಚಿಗಳನ್ನು ಅನುಸರಿಸಿ. ಬಲವಾದ ಗಾಳಿಯು ಕಾರ್ಯಕ್ಷಮತೆಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹೆಚ್ಚಿನ ಒತ್ತಡದಿಂದಾಗಿ ಆಕಸ್ಮಿಕ ಸ್ಥಗಿತಗೊಳಿಸುವಿಕೆ ಮತ್ತು ಫ್ಯಾನ್ಗೆ ಹಾನಿಯಾಗಬಹುದು ಎಂಬುದನ್ನು ನೆನಪಿನಲ್ಲಿಡಿ.
ಆದ್ದರಿಂದ ಇದನ್ನು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಒನ್ ವೇ ಪೈಪಿಂಗ್ ಉದ್ದ ಮತ್ತು ಲಂಬ ಎತ್ತರ ವ್ಯತ್ಯಾಸದ ಲಿಮಿಟೇಷನ್ಗಳು. ಕಾರ್ಯ 3 ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳನ್ನು ಇನ್ಸ್ಟಾಲ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಪೈಪಿಂಗ್ ಉದ್ದ ಮತ್ತು ಅವುಗಳ ನಡುವಿನ ಎತ್ತರದ ವ್ಯತ್ಯಾಸದ ಮೇಲೆ ಕೆಲವು ನಿರ್ಬಂಧಗಳೊಂದಿಗೆ ಎಲ್ಲ ಮಾದರಿಗಳಿಗೆ ಒನ್ ವೇ ಪೈಪಿಂಗ್ಗೆ ಗರಿಷ್ಠ ಉದ್ದವು 30 ಮೀಟರ್ ಮತ್ತು ಇಂಡೋರ್ ಮತ್ತು ಔಟ್ಡೋರ್ ಯೂನಿಟ್ಗಳ ನಡುವಿನ ಎತ್ತರ ವ್ಯತ್ಯಾಸವು 20 ಮೀಟರ್ ಅನ್ನು ಮೀರಬಾರದು. ಇಂಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು ಮೊದಲು ಇನ್ಸ್ಟಾಲೇಷನ್ ಬೋರ್ಡ್ ಅನ್ನು ಮೌಂಟ್ ಮಾಡಿ ಮತ್ತು ಸುರಕ್ಷಿತಗೊಳಿಸಿ. ನಂತರ 4 ಸ್ಕ್ರೂಗಳನ್ನು ಬಳಸಿಕೊಂಡು ಅದರ ಸಮತಲ ಸ್ಥಾನವನ್ನು ಸರಿಹೊಂದಿಸಿ. ಸ್ಟ್ಯಾಂಡರ್ಡ್ ರಂಧ್ರವನ್ನು ಕೇಂದ್ರ ಬಿಂದುವಾಗಿ ಬಳಸುವ ಮೂಲಕ ಬೋರ್ಡ್ ಸಮತಟ್ಟಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಯೂನಿಟ್ನ ಎಡ ಅಥವಾ ಮಧ್ಯ ಹಿಂಭಾಗದಿಂದ ಪೈಪ್ ಹಾಕುವಾಗ ಗಮನಿಸಬೇಕಾದ ವಿಶೇಷ ಸೂಚನೆಯ ವಿಷಯಗಳು. ಇಂಡೋರ್ ಯೂನಿಟ್ ಅನ್ನು ತಯಾರಿಸಲು ಈ ಹಂತಗಳನ್ನು ಅನುಸರಿಸಿ. ಏರ್ ಇನ್ಲೆಟ್ ಪ್ಯಾನೆಲ್ ತೆರೆಯಿರಿ ಮತ್ತು ಸರ್ವಿಸ್ ಪ್ಯಾನೆಲ್ ಅನ್ನು ತೆಗೆದುಹಾಕಿ. ವೈರಿಂಗ್ ಕ್ಲ್ಯಾಂಪ್ ಅನ್ನು ಡಿಸ್ಕನೆಕ್ಟ್ ಮಾಡಿ ಮತ್ತು ಕನೆಕ್ಟಿಂಗ್ ವೈರ್ ಅನ್ನು ಟರ್ಮಿನಲ್ ಬ್ಲಾಕ್ಗೆ ಸುರಕ್ಷಿತವಾಗಿ ಸಂಪರ್ಕಿಸಿ. ಕಳಪೆ ಸಂಪರ್ಕ, ಅತಿಯಾದ ಬಿಸಿ ಅಥವಾ ಬೆಂಕಿಯ ಅಪಾಯವನ್ನು ತಪ್ಪಿಸಲು ಕನೆಕ್ಟಿಂಗ್ ವೈರ್ ಅನ್ನು ದೃಢವಾಗಿ ಅಂಟಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಕನೆಕ್ಟಿಂಗ್ ವೈರ್ ಅನ್ನು ಸುರಕ್ಷಿತವಾಗಿರಿಸಲು ವೈರಿಂಗ್ ಕ್ಲ್ಯಾಂಪ್ ಅನ್ನು ಅಟ್ಯಾಚ್ ಮಾಡಿ. ಸರ್ವಿಸ್ ಪ್ಯಾನೆಲ್ ಅನ್ನು ಮತ್ತೆ ಅಟ್ಯಾಚ್ ಮಾಡಿ ಮತ್ತು ಏರ್ ಇನ್ಲೆಟ್ ಪ್ಯಾನೆಲ್ ಅನ್ನು ಮುಚ್ಚಿ. ಯೂನಿಟ್ನ ಎಡ ಅಥವಾ ಕೇಂದ್ರ ಹಿಂಭಾಗದಿಂದ ಪೈಪ್ ಮಾಡುವಾಗ ಫಿಕ್ಸಿಂಗ್ ಸಮಯದಲ್ಲಿ ವಿಶೇಷ ಗಮನ ಬೇಕಾಗುತ್ತದೆ. ಇನ್ಸ್ಟಾಲೇಷನ್ ಬೋರ್ಡ್ನಿಂದ ಇಂಡೋರ್ ಯೂನಿಟ್ ಅನ್ನು ತೆಗೆದುಹಾಕಲು ಇಂಡೋರ್ ಯೂನಿಟ್ ಬೇಸ್ ಲೋವರ್ ಲಾಚ್ನ ಗುರುತಿಸಲಾದ ಭಾಗವನ್ನು ಮೇಲಕ್ಕೆ ತಳ್ಳಿರಿ ಮತ್ತು ಅದನ್ನು ಎರಡೂ ಬದಿಗಳಲ್ಲಿ ನಿಮ್ಮ ಕಡೆಗೆ ಸ್ವಲ್ಪ ಎಳೆಯಿರಿ. ನಂತರ ಇನ್ಸ್ಟಾಲೇಷನ್ ಬೋರ್ಡ್ನಿಂದ ಬೇರ್ಪಡಿಸುವ ಇಂಡೋರ್ ಯೂನಿಟ್ ಅನ್ನು ಮೇಲಕ್ಕೆ ತಳ್ಳಿರಿ. ಔಟ್ಡೋರ್ ಯೂನಿಟ್ ಅನ್ನು ಇನ್ಸ್ಟಾಲ್ ಮಾಡಲು ಯೂನಿಟ್ ಸ್ಥಿರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ಅದನ್ನು ಸ್ಥಿರವಾದ ಬೇಸ್ಗೆ ಫಿಕ್ಸ್ ಮಾಡಿ. ಹೈಯರ್ ಲೊಕೇಶನ್ನಲ್ಲಿ ಇನ್ಸ್ಟಾಲ್ ಮಾಡುತ್ತಿದ್ದರೆ ಅಥವಾ ಬಲವಾದ ಗಾಳಿ ಇರುವಲ್ಲಿ ಫೌಂಡೇಶನ್ ಬೋಲ್ಟ್ ಅಥವಾ ವೈರ್ನೊಂದಿಗೆ ಯೂನಿಟ್ ಅನ್ನು ಸುರಕ್ಷಿತವಾಗಿ ಜೋಡಿಸಿ. ಇಂಡೋರ್ ಯೂನಿಟ್ನ ಟರ್ಮಿನಲ್ ಬ್ಲಾಕ್ನ ಟರ್ಮಿನಲ್ ಸಂಖ್ಯೆಗಳ ಪ್ರಕಾರ ವೈರಿಂಗ್ ಅನ್ನು ಸಂಪರ್ಕಿಸಿ. ಸಂಪರ್ಕಕ್ಕಾಗಿ ಗ್ರೌಂಡ್ ಸ್ಕ್ರೂ ಬಳಸಿ ಮಾರ್ಕ್ ಬಳಿ ಇದೆ. ಕೆಲವು ಪ್ರದೇಶಗಳಲ್ಲಿ ಸತತವಾಗಿ ಹಲವಾರು ದಿನಗಳವರೆಗೆ ತಾಪಮಾನವು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾದರೆ ಘನೀಕರಣದ ಕಾರಣದಿಂದಾಗಿ ನೀರಿನ ವಿಸರ್ಜನೆಯ ಸಮಸ್ಯೆಗಳನ್ನು ತಡೆಗಟ್ಟಲು ಡ್ರೇನ್ ಎಲ್ಬೋ ಅನ್ನು ಇನ್ಸ್ಟಾಲ್ ಮಾಡುವುದನ್ನು ತಪ್ಪಿಸಿ. ನಾವು ಚಟುವಟಿಕೆಯ ಅಂತ್ಯಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಯಾಂತ್ರಿಕ ಮತ್ತು ಇಲೆಕ್ಟ್ರಿಕಲ್ ಭಾಗಗಳನ್ನು ಗುರುತಿಸಲು, ವೈರಿಂಗ್ ಸಂಪರ್ಕಗಳನ್ನು ಮಾಡಲು ಮತ್ತು ಇನ್ವರ್ಟರ್ ಸ್ಪ್ಲಿಟ್ ಎಸಿಯನ್ನು ಇನ್ಸ್ಟಾಲ್ ಮಾಡಲು ನಾವು ಕಲಿತಿದ್ದೇವೆ. ನೀವು ಇದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.